ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಬಂದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 31 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತು ಬೆಳಗ್ಗೆನೆ ಶೇಕ್ ಕುಡ್ದು ಆಮೇಲೆ ಅನಿದೇನೋ ಪಾರ್ಸಲ್ ಬಂದಿತ್ತು, ಇಸ್ಕೊಂಡ್ ಮನೆ ಕಡೆ ಬಂದೆ. ಮುಂದೆ ಮಮ್ಮಿ 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 ಇನ್ನ ರೆಡಿ ಆಗಿಲ್ವಾ? ಅರ್ಧ ಗಂಟೆ ಆಯ್ತು, ಇಲ್ಲೇ 2:15 ಆಯ್ತಾ ಬಂತು. ನಾನಿನ್ನ ಯಾವಾಗ ಆಚೆ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಟ್ಟಿ ಅದಾದ್ಮೇಲೆ ನಾನು ರಿಸೆಪ್ಷನ್ಗೆ ಬೇರೆ ಹೋಗ್ಬೇಕು, ಬಟ್ಟೆನೂ ತಗೊಂಡಿಲ್ಲ ಇನ್ನ. ಮುಚ್ಚೋ ಬಾಯಿ ಮಧಾಂಧ. ನಮ್ಮಮ್ಮ ಫೈನಲ್ ಆಗಿ ರೆಡಿಯಾಗಿ ಆಚೆ ಬಂದ್ರು ಇವಾಗ. ಆಮೇಲೆ ನಾನು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿಯಾಗಿ ಆಚೆ ಅಮ್ಮದು ಫೋಟೋಸ್ ತೆಗಿಯೋಣ ಅಂತ ಬಂದ್ರೆ ಇಲ್ಲಿ ನೋಡಿ ಸಿಂಧು ಫೋಟೋಸ್ ಹೇಳ್ಕೊಡ್ತಾ ಇದ್ದಾಳೆ ಅಮ್ಮಗೆ. ಸಿಂಧು ಮಾಡಿವಿ. ಅಲ್ಲಿಂದ ನಾನು ಮತ್ತೆ ಅಮ್ಮ ಹೊರಟು ಚಿಕ್ಕಬಿದ್ರೆ ಕಲ್ಲಿಗೆ ಬಂದ್ವಿ. ನಾನ್ ನಮ್ಮಮ್ಮಗೆ ಬೆಳ್ಳಿ ಕಾಲ್ ಚೈನ್ ಕೊಡ್ಸಿ ಸರ್ಪ್ರೈಸ್ ಮಾಡೋಣ ಅಂತ ಕರ್ಕೊಂಡ್ ಬಂದ್ರೆ ಇಲ್ಲಿ ನೋಡಿದ್ರೆ ಬೆಳ್ಳಿ ರೇಟ್ ಕೇಳಿ ನನಗೆ ಸರ್ಪ್ರೈಸ್ ಆಗೋಯ್ತು. ನಾನೊಂದು 6,000 ಬಜೆಟ್ ಇಟ್ಕೊಂಡ್ ಬಂದಿದ್ದೆ, ಬಟ್ ಇಲ್ಲಿ 13,000 ಆಗ್ತಿದೆ ಕಾಲ್ ಚೈನ್. ಅದಕ್ಕೆ 3,500 ಓಲೆ ಗಿಫ್ಟ್ ಮಾಡಿದೆ. ಪರವಾಗಿಲ್ಲ, ಈ ಸಲ ಬೆಳ್ಳಿ ಗಿಫ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ನೆಕ್ಸ್ಟ್ ಸಲ ಮದರ್ಸ್ ಡೇ ಅಷ್ಟೊತ್ತಿಗೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು ಇದೇ ಅಂಗಡಿ ಕರ್ಕೊಂಡ್ಬಂದು ಗೋಲ್ಡ್ ಗಿಫ್ಟ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಕಂಟಿನ್ಯೂ ಪಾರ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕಿರ್ತೀನಿ, ಯಾಕಂದ್ರೆ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗೋಯ್ತು. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್. ಬಿದ್ದಾಗ ಯಾರು ಬರ್ಲಿಲ್ಲ, ಎದ್ದಾಗ ಕಾಲ್ ಎಳಿತೀರಾ. ಅವತ್ತೇ ಅಲ್ಲಾಡ್ಸಕ್ ಆಗ್ಲಿಲ್ಲ, ಇವತ್ತು ಏನ್ ಕಿತ್ತದು. ಇವತ್ತು ನನ್ನ ಕ್ಲಾಸ್ಮೇಟ್ ಹರ್ಷಶ್ ಅವಳ ರಿಸೆಪ್ಷನ್ಗೆ ಬಂದಿದ್ವಿ. ಇದು ಲಾಸ್ಟ್ ಬ್ಲಾಗ್ದು ಕಂಟಿನ್ಯೂ ವಿಡಿಯೋ. ನಾನು ಅಮ್ಮಗೆ ಓಲೆ ಗಿಫ್ಟ್ ಮಾಡೋದಾದ್ಮೇಲೆ ನಾವು ಮತ್ತೆ ಚಿಕ್ಕಬಿದ್ರೆ ಕಲ್ ಮೆನ್ಸ್ ಅಡ್ಡಾಗಿ ಬಂದ್ವಿ. ಎಂತಕ್ಕೆ? ಫಾರ್ಮಲ್ಸ್ ತಗೊಬೇಕಿತ್ತು, ಯಾಕಂದ್ರೆ ಇವತ್ತು ನಮ್ಮ ಕ್ಲಾಸ್ಮೇಟ್ ಹರ್ಷಶ್ ಇದು ರಿಸೆಪ್ಷನ್ ಇತ್ತು. ಆಮೇಲೆ ಮೆನ್ಸ್ ಅಡ್ಡಾದಲ್ಲಿ ಶರ್ಟ್ ತಗೊಂಡು ಈ ಅಂಗಡಿಗೆ ಬಂದು ಪ್ಯಾಂಟ್ ತಗೊಂಡು ನಾವು ಸೀದಾ ಮನೆ ಕಡೆ ಹೊಟ್ವಿ. ಮನೆ ಹತ್ರ ಬಂದು ನಮ್ಮ ಅಮ್ಮನ ಡ್ರಾಪ್ ಮಾಡಿ ಅದಾದ್ಮೇಲೆ ನಾನು ಪ್ಯಾಂಟ್ ಸ್ಟಿಚ್ ಮಾಡ್ಸೋಣ ಅಂತ ಮತ್ತೆ ಚಿಕ್ಕಬಿದ್ರೆ ಕಲ್ಲಿಗೆ ಹೋದೆ. ಮನೆಗೆ ಬಂದ್ಮೇಲೆ ಸ್ನಾನ ಮಾಡಿ ನಾನ್ ಫಾರ್ಮಲ್ಸ್ ಹಾಕೊಂಡು ಈ ತರ ರೆಡಿ ಆದೆ. ಗ್ಲಾಸ್ ಹಾಕೋ ಹೇಳ್ತೀನಿ. ಇವಾಗ ಎಮ್ಮೆ ಕಾಯೋನ್ಗಿರ್ಬೇಕಾದ ಎಲ್ಲಾ ಲಕ್ಷಣನೂ ಬಂತು. ಹೋಗ್ತಾ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ನಮ್ಮ ಹುಡುಗನು ಕರ್ಕೊಂಡು ನಾವು ರಿಸೆಪ್ಷನ್ ಕಡೆ ಹೊಟ್ವಿ. ಸಾಗರ ನಮ್ದು ಏನು ಕೆಲಸ ಇರ್ತವೆ ಮುಗಿಸ್ಕೊಂಡ್ಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ಚೌಟ್ರಿ ಹತ್ರ ಬಂದ್ ರೀಚ್ ಆದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಸ್ಕೊಂಡು ಅದಾದ್ಮೇಲೆ ಜ್ಯೂಸ್ ಕುಡ್ದು ನಾನು ಒಳಗೆ ಹೋಗೋಣ ಅಂತ ಹೋದ್ರೆ ಸೈಕ್ ನೋಡ್ರಿ RCB ಮ್ಯಾಚ್ ಹಾಕೋರೆ. ಆಮೇಲೆ ನಾನು ಮತ್ತೆ ಸಾಗರ ಅಲ್ಲೇ ಹತ್ರದಲ್ಲಿ ಗಿಫ್ಟ್ ತರೋಣ ಅಂತ ಹೋದ್ವಿ. ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವು ಮತ್ತೆ ಚೌಟ್ರಿ ಕಡೆ ಹೊಟ್ವಿ. ಆಫ್ ಮಾಡಿದೆ ಬಾಯ್. ಅಲ್ಲಿಂದ ಗಿಫ್ಟ್ ಕೊಡೋಣ ಅಂತ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡ್ವಿ. ಗಿಫ್ಟ್ ಕೊಟ್ಟು ಮಾತಾಡ್ಸಿದಾದ್ಮೇಲೆ ನಾವು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಹೋದ್ವಿ. ಫೋಟೋಸ್ ತಗೊಂಡಿದ್ದಾದ್ಮೇಲೆ ನಾವೆಲ್ಲ ಊಟಕ್ಕೆ ಅಂತ ಹೋದ್ವಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಅಲ್ಲಿಂದ ಸೀದಾ ಮನೆ ಕಡೆ ಹೊಟ್ವಿ. ಇವತ್ತಿಗಿಷ್ಟೇ, ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್.